ತಮಾಷೆ ಫ್ಯಾಕ್ಟರಿ. ತಮಾಷೆ ಫ್ಯಾಕ್ಟರಿ. ಇನ್ನು ಹಲವು ಕಾಮಿಡಿ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನ ಸೆಳೆದ್ವು. ಒಂದೇ ಒಂದು ಪೇಷಂಟ್ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಕ್ಲಿನಿಕ್ಗೆ. ಒಂದೇ ಒಂದು ಪೇಷಂಟ್ ಇಲ್ಲ. ದೇವರೇ, ಒಂದೇ ಒಂದು ಪೇಷಂಟ್ ಅನ್ನು ಕರುಣಿಸಿದೇವಾ ದೇವಾ. ದೇವರೇ, ಪೇಷಂಟ್ ಕರುಣಿಸಿದೇವಾ, ಪೇಷಂಟ್ ಕರುಣಿಸಿದೇವಾ ದೇವಾ. ಒಂದು ನಿಮಿಷ, ಯಾರು ದೇವರು ಯಾರು ಪೇಷಂಟ್ ಇಲ್ಲಿ? ನೀವು ದೇವರಲ್ವಾ? ನಾನು ದೇವರಲ್ಲವ. ಆ ರೀತಿ ಕಾಣ್ತೀನ? ಹೌದು. ಥ್ಯಾಂಕ್ ಯು. ಮತ್ತೆ ನಾನು ದೇವರಲ್ಲ. ಮತ್ತೆ ನೀವು ಯಾರು ಈ ಗಿಫ್ಟ್ ಪ್ಯಾಕ್ ಅಲ್ಲಿ ಪ್ಯಾಕ್ ಮಾಡಿದಾಗ ಇದ್ದೀರಲ್ಲ, ಯಾರು ನೀವು? ಗಿಫ್ಟ್ ಬ್ಯಾಗ್? ನಾನು ಯಾರು ಅಂತ ಗೊತ್ತಿಲ್ಲ. ಇಲ್ಲ. ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ? ಇಲ್ಲಲ್ಲ. ನಾನು ಕಮಿಷನರ್. ಸರ್ ನಮಸ್ತೆ ಸರ್. ಅಲ್ಲ, ಅಷ್ಟೊಂದು ಬಿಲ್ಡಪ್ ಬೇಡ. ಕಮಿಷನರ್ ಅಲ್ಲ ಸರ್. ಕಮಿಷನರ್ ಅದು ಮಿಸ್ಟೇಕ್ ಆಯ್ತು. ಅಂದ್ರೆ ಕಮಿಷನ್ ನವರು ಮಿಸ್ ಆಯ್ತು. ಹಣ ಏಜೆಂಟ್. ನನ್ನ ನೋಡಾಗ್ಲೇ ಗೊತ್ತಾಗಲ್ಲ. ಪ್ರತಿಯೊಂದು ಕೂಡ ಗೋಲ್ಡ್. ಹೌದು. ಇಷ್ಟೊಂದು ಹಣ ಹೇಗ್ ಮಾಡಿದ್ದಾನು? ಪ್ರತಿಯೊಂದು ಕೂಡ ಕಮಿಷನ್ ಅಲ್ಲಿ ಕಮಿಷನ್. ಹೌದಾ? ಗೊತ್ತಾಗ್ತದ? ಇದು ಯಾವ್ದ್ರದ್ದು ಗೊತ್ತಿದೆ? ಯಾವ್ದ್ರದ್ದು? ಇದು ಯಾವ್ದ್ರದ್ದು ಗೊತ್ತಿದೆ? ಯಾವ್ದು? ಇದು ಜಲ್ಲಿ ಕಲ್ಲಿದ್ದು. ಜಲ್ಲಿ ಕಲ್ಲಲ್ಲಿ ಸಿಕ್ಕಿದ? ಜಲ್ಲಿ ಕಲ್ಲಿದ್ದು ಕಾಂಟ್ರಾಕ್ಟ್ ವಹಿಸ್ಕೊಂಡು ಅದ್ರ ಕಮಿಷನಲ್ ಮಾಡಿದಂತೆ. ಗೊತ್ತಾಯ್ತಾ? ನಂತರದ್ದು ಯಾವ್ದು ಗೊತ್ತಿದೆಯಾ? ಯಾವುದು? ಇದು ಕೆಂಪು ಕಲ್ಲಿದ್ದು. ಕೆಂಪು ಕಲ್ಲಲ್ಲಿ ಕಮಿಷನ್ ಹೊಡೆದು ಸಿಕ್ಕಿದ? ಎಕ್ಸಾಕ್ಟ್ಲಿ. ಮತ್ತೆ ನೆಕ್ಸ್ಟ್ ಇದು ಕಾಣ್ತದ? ಯಾವ್ದ್ರದ್ದು? ಇದು ಹೊಯ್ಗೆದ್ದು. ಹೊಯ್ಗೆ ಕಮಿಷನ್ ಹಾಕಿ ಸಿಕ್ಕಿದ? ಇಲ್ಲ, ಇದು ಹೊಯ್ಗೆಯಲ್ಲಿ ನನಗೆ ಹೆಕ್ಲಿಕ್ಕೆ ಸಿಕ್ಕಿದ್ದು. ಅದನ್ನು ವಿಚಿತ್ರ ಅಭ್ಯಾಸ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಡಾಕ್ಟರ್ ನೀವು ತುಂಬಾ ಮೋಸ ಮಾಡ್ತೀರಾ. ಏನದು ಮೋಸ ಮಾಡ್ತೀರಾ? ಈ ಕ್ಲಿನಿಕ್ ಮೇಲೆ ಭಾರಿ ಒಂದು ಸಿಟ್ಟಿದೆ, ನೀವು ಮೋಸ ಮಾಡ್ತೀರಾ. ಯಾಕಂದ್ರೆ ಕ್ಲಿನಿಕ್ ನಾವು ಹೊರಗಡೆ ಒಂದು ಬೋರ್ಡ್ ಹಾಕಿದೀರಾ ನೀವು. ಹೌದು. 11 ರಿಂದ 12 ಮಹಿಳೆಯರನ್ನು ನೋಡುವ ಸಮಯ ಅಂತ. ನಾನು ದಿನ 11 ರಿಂದ 12 ಬಂದು ಕಾಯುದು. ಯಾರು? ಅದು ನಿಮಗಲ್ಲ ಮಾರ್ರೆ. ಮತ್ತೆ ಅದು ನಮ್ಮ ಪೇಷಂಟ್, ಲೇಡೀಸ್ ಪೇಷಂಟ್ಗೆ. ಇಲ್ಲಿ ಚೆಕಪ್ ಮಾಡ್ಲಿಕ್ಕೆ. ಮತ್ತೆ ನಾನು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೂ ನಾನು ಬಂದಿರೋ ಕೆಲಸ ಬೇರೆ ಇದೆ. ಡಾಕ್ಟರ್ ಕರೀರಿ. ಡಾಕ್ಟರ್ ಮೊನ್ನೆ ಸತ್ತದಲ್ಲ? ಮತ್ತೆ ಮತ್ತೆ ನಾನು ಯಾರು? ಡಾಕ್ಟರ್ ಅಲ್ವಾ? ನೀನು ಡಾಕ್ಟರ್? ಮತ್ತೆ ನಿಜವಾಗ್ಲೂ ಡಾಕ್ಟರ್? ಹೌದು. ನೋಡ, ಟೆಸ್ಟ್ ಮಾಡಿ ಹಾಗಾದ್ರೆ ನನ್ನನ್ನು. ನಿಮ್ಮ ಹಾರ್ಟ್ ಅಲ್ಲಿ ಸೌಂಡ್ ಇಲ್ಲ. ನಿಮ್ಮ ಹಾರ್ಟ್ ಅಲ್ಲಿ ಸೌಂಡ್ ಇಲ್ಲ. ನೀವು ಸತ್ತಿದ್ದೀರಿ. ನಾನು ಸತ್ತದಲ್ಲ. ಕಿವಿಗೆ ಇಡ್ರಿ ಅದನ್ನ. ನನ್ನ ಕಿವಿಗಲ್ಲ, ನಿಮ್ಮ ಕಿವಿಗೆ. ಇದನ್ನ ಇಡ್ರಿ. ಇವಾಗ ಬನ್ನಿ ಹತ್ರ ಬನ್ನಿ. ಜೀವೈತೀರಿ. ಬದುಕಿದ್ದೀನಿ. ಇವಾಗ ಏನಪ್ಪಾ ಅಂತಂದ್ರೆ, ನನ್ನ ಹತ್ರ ಪ್ರತಿಯೊಂದು ಮದ್ದು ಕೂಡ ಕೇಳ್ತೀನಿ. ಪ್ರತಿಯೊಂದು ರೋಗ ಕೇಳಿ ಫಟಾಫಟ್ ಕೇಳಿ. ರೋಗಿಯನ್ನು ತರಿಸ್ತೀನಿ. ಕಮಿಷನ್ ಬೇಕು ನನಗೆ. ಆಯ್ತಲ್ಲ? ಸೊ ಮೊದಲನೇದಾಗಿ ಈ ಕೂದಲು ಉದುರೋದಕ್ಕೆ ಏನ್ ಕೊಡ್ತೀಯಪ್ಪ ನೀನು? ಕೂದಲು ಉದುರುವುದಕ್ಕೆ ಈಗಲೇ ಕೂದಲು ಉದುರುವುದಕ್ಕೆ ಇದೇನು? ಅದು ಪ್ಲಾಸ್ಟಿಕ್ ಚೀಲ. ಪ್ಲಾಸ್ಟಿಕ್ ಚೀಲ ಯಾಕೆ? ಅದು ಅದರಲ್ಲಿ ಆ ಕೂದಲು ಹಾಕ್ಲಿಕ್ಕೆ. ಅದ ಕೇಳಿದ್ ನಾನು. ಮತ್ತೆ ಡಾಕ್ಟರ್ ಯಾಕೆ ನೀನು? ನಾನು ಕೂದಲು ಉದುರುವುದಕ್ಕೆ ಮದ್ದು ಏನಪ್ಪಾ? ಮದ್ದು ಅದಕ್ಕೆ ಮದ್ದು ಗೋಪಾಲ್ ತೈಲ ಅಂತ ಸಿಗ್ತದೆ. ಗೋಪಾಲ್ ತೈಲ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಬೇಕಾಗಿರೋದು ಶೀತಕ್ಕೆ ಏನ್ ಮದ್ದು ಕೊಡ್ತೇವೆ? ಏನು? ಶೀತ. ಹಾಗೆ ನೋಡದೆ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ. ಅವಳನ್ನು ಕರ್ಕೊಂಡು ಬರ್ಬೇಕು. ಯಾರನ್ನಪ್ಪ ಕರ್ಕೊಂಡು ಬರೋದು? ನಿಮ್ಮ ಹೆಂಡತಿ ಸೀತಾ. ಶೀತ ನನ್ನ ಹೆಂಡತಿ ಅಲ್ಲ. ಶೀತ ಅಂದ್ರೆ ಅಚ್ಚು, ನೆಗಡಿ. ನೆಗಡಿ. ಅದಕ್ಕೊಂದು ಒಳ್ಳೆ ಮದ್ದುಂಟು. ಏನು? ಕೋಲ್ಡ್ ನೀರುಂಟಲ್ಲ, ಕೋಲ್ಡ್ ನೀರಿಗೆ 4 ತುಂಡು ಐಸ್ ಹಾಕ್ಬೇಕು. ಕೋಲ್ಡ್ ನೀರಿಗೆ 4 ತುಂಡು ಐಸ್? ಐಸ್ ಹಾಕಿದ ನೀರಲ್ಲಿ ನೀವು ಸ್ನಾನ ಮಾಡ್ಬೇಕು. ಅದರಲ್ಲಿ ಸ್ನಾನ ಮಾಡಿ ಒರೆಸಬಾರ್ದು. ಹಾಗೆ ಇರ್ಬೇಕು. ಹಾಗೆ ಇದು ಫ್ಯಾನ್ ಅಡಿ ನಿಲ್ಬೇಕು. ಫ್ಯಾನ್ ನಡಿಗೆ ನಿಂತ್ರೆ ಈ ಚಳಿಯಲ್ಲಿ ನ್ಯೂಮೋನಿಯಾ ಬರ್ಬೋದು. ಯಾವುದು? ನ್ಯೂಮೋನಿಯಾಕ್ಕೆ ಮದ್ದುಂಟು, ಶೀತಕ್ಕೆ ಮದ್ದಿಲ್ಲ. ಈಗ ನೀವು ನ್ಯೂಮೋನಿಯಾದ ಡಾಕ್ಟರ್. ಮತ್ತೆ ಶೀತಕ್ಕೆಲ್ಲ ಆಗುದಿಲ್ಲ. ನನ್ನ ಹತ್ರ ಒಂದು ವಿಚಿತ್ರ ಕಾಯಿಲೆ ಉಂಟು. ಯಾವ್ದದು? ಭಾರಿ ದುಃಖ. ನಾನು ಎಷ್ಟು ಡಾಕ್ಟರ್ ಹತ್ರ ಹೋಗಿದ್ದೀನಿ, ಯಾರು ಕೂಡ ವಾಸಿ. ಯಾವ್ದದು ಹೇಳಿ? ವಿಚಿತ್ರ ದುಃಖ ಏನಪ್ಪಾ ಅಂತಂದ್ರೆ, ನನ್ಗೆ ಊಟ ಮಾಡಿದ ನಂತರ ಊಟ ಮಾಡಿದ ಕೂಡ್ಲೆ ಹಸಿವಾಗೋದೇ ಇಲ್ಲ. ನಿದ್ದೆ ಮಾಡಿ ಎದ್ದು ಕೂಡ್ಲೆ ನಿದ್ದೆನೆ ಬರಲ್ಲ. ಅದೊಂದು ವಿಚಿತ್ರ. ಹೌದು. ಊಟ ಮಾಡಿದ ಕೂಡ್ಲೆ ಹಸಿವಾಗಲ್ಲ. ನಿದ್ದೆ ಮಾಡಿ ಎದ್ದು ಕೂಡ್ಲೆ ನಿದ್ದೆ ಬರಲ್ಲ. ಅದಕ್ಕೊಂದು ಕೆಲಸ ಮಾಡಿ. ಏನ್ ಮಾಡ್ಲಿ? ಮಧ್ಯರಾತ್ರಿ ಎದ್ದು ಬಿಸಿಲಲ್ಲಿ ನಿಲ್ಲಿ. ಚೆನ್ನಾಗಿದಿ. ತೊಂದ್ರೆ ಇಲ್ಲ.
ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಮೊನ್ನೆ ಒಂದು ಪೇಷಂಟ್ ಅನ್ನ ಕಳಿಸಿದೆ, ಇನ್ನೊಂದು ಪೇಷಂಟ್ ಅನ್ನ ಕಳಿಸಿದೆ. ಅವನಿಗೆ ಹಲ್ಲು ನೋವು ಅಂತ ಹೇಳಿದೆ ನಾನು. ಹಲ್ಲು ಹುಳ ತಿಂದಿತ್ತು. ಆ ಹುಳ ತಿಂದಿರೋ ಹಲ್ಲನ್ನ ತೆಗಿಬೇಕಿತ್ತು ನೀವು. ಅದನ್ನ ಬಿಟ್ಟು ನೀವು ಆ ಹುಳ ತಿಂದಿರೋ ಹಲ್ಲನ್ನ ಬಿಟ್ಟು ಅದ ಆ ಕಡೆ ಈ ಕಡೆ ಇರೋ 2 ಹಲ್ಲನ್ನ ತೆಗ್ದಿರಲ್ಲ, ಯಾಕ್ರಿ ಸುಮ್ನೆ? ಅದು ಯಾಕಂದ್ರೆ ಅದು ಹುಳ ಎಲ್ಲಿ ಕೂತು ತಿನ್ನುದು? ಎಲ್ಲಿ ಕೂತಿನದು? ಈಚೆ ಬದಿ ಹಲ್ಲಿನಲ್ಲಿ ಅಲ್ಲ, ಅದಕ್ಕೆ ಈಚೆ ಬದಿ ಹಲ್ಲನ್ನು ತೆಗ್ದದ್ದು. ಈಗ ಹುಳ ಯಾವ ಹಲ್ಲ ಮೇಲೂ ಕೂತ್ಕೊಳ್ಳಲ್ಲ. ಈಗ ಹೇಗೆ ಕೂತ್ಕೊಳ್ತದೆ ಅದು ನೋಡುವ. ಅಯ್ಯೋ ದೇವ್ರೇ, ನಿಮ್ದು ಚೆನ್ನಾಗಿದೆ ಚೆನ್ನಾಗಿದೆ. ಮತ್ತೆ ಬೇರೆ ಏನಾದ್ರು ಕೇಳಕ್ಕಿದೆ ನಿಮ್ಗೆ? ಇಲ್ಲ 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 ಏನು ಇಲ್ಲ. ಇಲ್ಲಲ್ಲ ಏನಿಲ್ಲ. ಹಾಗಾದ್ರೆ ನೀವು ಪೇಷಂಟ್ ಇಷ್ಟು ಹೆಲ್ಪ್ ಮಾಡುವಾಗ ನಿಮಗೊಂದು ನಾನು ಕೊಟ್ಟದ್ದು ಏನಾದ್ರೂ ಇರ್ಲಿಕ್ಕೆ ಆಗ್ತದಾ? ನನಗೂ ಕೊಡ್ತೀರಾ? ಮತ್ತೆ ತಗೊಳ್ಳಿ ಒಂದು ಮಾತ್ರೆ. ಮಾತ್ರೆನಾ? ಹಣ ಅಲ್ಲ, ಮಾತ್ರೆ. ಚೆನ್ನಾಗಿರುತ್ತಾ? ನಿಜವಾಗ್ಲು? ನಿಜವಾಗಿ. ಆಹಾ, ಏನು ಸಿಹಿ ಸಿಹಿ ಚೆನ್ನಾಗಿದೆ. ಈಗ ಸಿಹಿ ಸಿಹಿ ಸೂಪರ್ ಆಗಿದೆ. ಮಸ್ತ್. ಇದು ಯಾವ್ದ್ರ ಮಾತ್ರೆ? ಅದು ಜುಲಾಬಿದ್ದು. ಲೂಸ್ ಮೋಷನ್. ನನಗೆ ಲೂಸ್ ಮೋಷನ್ ಇಲ್ಲ. ಈಗ ಸ್ಟಾರ್ಟ್ ಆಗ್ತದೆ. ಹೋಗ್ರಿ ಹೋಗ್ರಿ. ನನಗೆ ಯಾಕೆ ತಮಾಷೆ ಫ್ಯಾಕ್ಟ್ರಿ. ತಮಾಷೆ ಫ್ಯಾಕ್ಟ್ರಿ. ತಮಾಷೆ ಫ್ಯಾಕ್ಟ್ರಿ. ತಮಾಷೆ ಫ್ಯಾಕ್ಟ್ರಿ. ಹೇಗಿತ್ತು ಹಾಸ್ಯ ಕಾರ್ಯಕ್ರಮ? ನಿಮ್ಮನ್ನೆಲ್ಲ ಹಾಸ್ಯದ ಹೊನಲಲ್ಲಿ ತೇಲಿಸ್ತು ಅಂತ ನಾವು ಕೂಡ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.